ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಇವತ್ತು ಸ್ವಲ್ಪ ಕೆಲವೊಂದು ಮೀಶೋದಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸಿದೆ. ಸೊ ಅದನ್ನೆಲ್ಲನೂ ಸಹ ನಾನು ತೋರಿಸ್ತೀನಿ ಒಂದೊಂದಾಗಿ. ಸೊ ನಂತರ ಇದೊಂದು ಮಾತ್ರ ತುಂಬಾ ಚೆನ್ನಾಗಿತ್ತು. ಮತ್ತು ಈ ಒಂದು ಪ್ರಾಡಕ್ಟು ಮೀಶೋದಲ್ಲೇ ತರಿಸಿದ್ದು ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಅಂತ ಹೇಳಿ ಈ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ. ಈ ಒಂದು ಪ್ರಾಡಕ್ಟ್ ಬಂದು ಪ್ರಾಡಕ್ಟು ಮೇಕಪ್ ಕಿಟ್ ಆರ್ಗನೈಸ್ ಮಾಡ್ಕೊಳ್ಳೋ ಅಂಥದ್ದು. ಸೊ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟು. ಸೊ ನಾನು ತುಂಬ ದಿವಸದಿಂದ ತರಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇದು ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಅಂತ ಹೇಳಿ ಈ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ನಾನು ಯಾವ ರೀತಿ ಅರೇಂಜ್ ಮಾಡ್ತೀನಿ, ಯಾವ ಥರ ಆರ್ಗನೈಸ್ ಮಾಡ್ಕೊಳ್ತೀನಿ ಅನ್ನೋದು ಸಹ ಖಂಡಿತ ತೋರಿಸ್ತೀನಿ. ನಿಮಗೆ ಕೂಡ ಇದರ ಒಂದು ಲಿಂಕ್ ಬೇಕಾಗಿದ್ದಲ್ಲಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಖಂಡಿತ ನೀವು ಅಲ್ಲಿ ಹೋಗಿ ನೀವು ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಖಂಡಿತ ಇದರ ಒಂದು ಅಮೌಂಟ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು ಎಲ್ಲನೂ ಸಹ ನಿಮಗೆ ಸಿಗುತ್ತೆ. ಸೊ ಜಸ್ಟ್ ಇದು 250 ರೇಂಜಲ್ಲಿ ಇರೋವಂಥದ್ದು ಬೈ ಒನ್ ಗೆಟ್ ಒನ್ ಆಫರ್ ಇತ್ತು. ಸೊ ಎಷ್ಟು ಸ್ಪೇಸ್ ಆಗಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿ ಕೂಡ ಇದೆ ಅಂತಲೇ ಹೇಳ್ಬೋದು. ಇದನ್ನು ನೀವು ಎಲ್ಲರೂ ಹೊರಗಡೆ ಟ್ರಾವೆಲ್ ಮಾಡಬೇಕಾದ್ರೆ ಆವಾಗ ನಮಗೆ ಸಡನ್ನಾಗಿ ಮೇಕಪ್ ಕಿಟ್ ಏನಾದ್ರು ಬೇಕಿದ್ದಲ್ಲಿ ಇದನ್ನು ನಾವು ತೆಗೆದುಕೊಂಡು ಹೋಗ್ಬಿಡ್ಬೋದು. ತುಂಬ ಈಸಿಯಾಗೂ ಕೂಡ ಇರುತ್ತೆ ಕೂಡ. ಸೊ ತುಂಬ ಮೆಸ್ಸಿಯಾಗೂ ಕೂಡ ಇರೋದಿಲ್ಲ. ತುಂಬ ಕಂಫರ್ಟಬಲ್ ಆಗೋ ಫೀಲ್ ಆಗುತ್ತೆ ಅಂತಲೇ ಹೇಳ್ತೀನಿ. ಇದಕ್ಕೆ ನಾನು ಯಾವ ಥರ ಆರ್ಗನೈಸ್ ಮಾಡ್ಕೊಳ್ತೀನಿ ಅಂತ ಹೇಳಿ ಖಂಡಿತ ನಿಮಗೆ ತೋರಿಸ್ತೀನಿ. ನೋಡ್ದ ಹಾಗೆ ಈ ಒಂದು ಮೀಶೋ ಪ್ರಾಡಕ್ಟ್ ನಾನು ತರಿಸಿದ್ನಲ್ಲ, ಸೊ ಈ ಒಂದು ಬ್ಯಾಗ್ಗೆ ನಾನು ಯಾವ ರೀತಿ ನನ್ನ ಒಂದು ಬ್ಯೂಟಿ ಪ್ರಾಡಕ್ಟ್ಸ್ನೆಲ್ಲ ಯಾವ ಥರ ಇಟ್ಕೊಳ್ತೀನಿ, ಮತ್ತು ಇದನ್ನು ನಾವು ಎಲ್ಲರೂ ಹೋಗೋ ಇದರಲ್ಲಿ ಟ್ರಾವೆಲಿಂಗು ಎಲ್ಲರೂ ಹೋಗ್ತೀವಿ ಅಂದಾಗ ಇದನ್ನು ನೀಟಾಗಿ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೊ ಇದಕ್ಕೆಲ್ಲ ಯಾವ ರೀತಿ ಎಲ್ಲ ಜೋಡಿಸ್ಕೊಳ್ತೀನಿ ಅಂತ ಹೇಳಿ ಇದರೊಳಗೆ ಎಲ್ಲನೂ ಕೂಡ ಒಳಗಡೆ ಬಂದು ಈ ಥರ ಬ್ಯಾಗಲ್ಲಿ ಇದರಲ್ಲಿ ನಮಗೆ ಸಪ್ರೇಟಾಗಿ ನಾವು ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಸ್ಪೇಸ್ ಮಾಡಿ ಕೊಟ್ಟಿರೋ ಅಂಥದ್ದು. ಸೊ ತುಂಬಾ ಚೆನ್ನಾಗೂ ಇದೆ. ಇದು ಬೈ ಒನ್ ಗೆಟ್ ಒನ್ ಆಫರ್ ಇದೆ. ಸೊ ನಾನು ಆಲ್ರೆಡಿ ಆವಾಗಲೇ ಹೇಳಿದಾಗೆ ಇದರ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಾನು ಇದನ್ನು ಯಾವ ರೀತಿ ಸ್ಟೋರೇಜ್ ಮಾಡ್ಕೊಳ್ತೀನಿ ಅಂತ ಹೇಳಿ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ. ಸೊ ನಾವು ಅಲ್ಲಿ ಇಲ್ಲಿ ಎಸೆಯೋದಕ್ಕಿಂತ ಈ ಥರ ಒಂದು ಬ್ಯಾಗಲ್ಲಿ ನೀಟಾಗಿ ಇಟ್ಕೊಂಡ್ರೆ ನಾವು ಎಲ್ಲರೂ ಹೋದ್ರೂ ಸಹ ಈಸಿಯಾಗಿ ಬೇಗನೆ ನಾವು ಕ್ವಿಕ್ ಆ್ಯಂಡ್ ಈಸಿಯಾಗಿ ಕ್ಯಾರಿ ಮಾಡಿಬಿಡ್ಬೋದು. ಹಾಗಾಗಿ ಈ ಒಂದು ಬ್ಯಾಗ್ನ ಮೀಶೋದಲ್ಲಿ ತರಿಸ್ಕೊಂಡಿದ್ದು. ಸೊ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಬಟ್ ಈ ಕಲರ್ ತೊಗೊಂಡೆ ಓಕೆ ಪರವಾಗಿಲ್ಲ ಅಂತ ಅನಿಸ್ತು. ಸೊ ಇದಕ್ಕೆಲ್ಲ ನಾನು ಯಾವ ಥರ ಆರ್ಗನೈಸ್ ಮಾಡ್ಕೊಳ್ತೀನಿ ಅಂತ ಹೇಳಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಈ ಥರ ಐಬ್ರೋ ಪೆನ್ಸಿಲ್ಲು, ಲಿಪ್ಸ್ಟಿಕ್, ಐಲೈನರು ಮತ್ತು ಮಸ್ಕರ ಇದನ್ನೆಲ್ಲ ಒಂದು ಸೈಡ್ ಇಟ್ಕೊಳ್ತಿದ್ದೀನಿ. ಸೊ ನೋಡಿ ಈ ಕಡೆ ಸೈಡ್ಸ್ ಇದರಲ್ಲಿ ಈ ಥರ ಇಟ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಒಂದೇ ಬ್ಯಾಗಲ್ಲೇ ಸಿಕ್ಬಿಡುತ್ತೆ ನಮ್ಮ ಒಂದು ಬ್ಯೂಟಿ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗೂ ಇದೆ ಈ ಒಂದು ಬ್ಯಾಗ್ ಅಂತ ಹೇಳ್ತೀನಿ. ಸೊ ನಂತರ ಇದು ಮಸ್ಕರ. ಸೊ ಎಲ್ಲನೂ ನಮಗೆ ಎಲ್ಲಿ ಬೇಕೋ ಅಲ್ಲಿ ಅರೇಂಜ್ ಮಾಡ್ಕೊಳ್ಬೋದು. ನಮ್ಮ ಕೈ ಇಟ್ಟಿದ ತಕ್ಷಣ ಬೇಗನೆ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಈ ಒಂದು ಬ್ಯಾಗ್ನ ತರಿಸ್ಕೊಂಡಿದ್ದು. ನಾನು ಐ ಅಂದರೆ ಕಣ್ಣಿಗೆ ಯೂಸ್ ಮಾಡೋವಂಥ ಪ್ರಾಡಕ್ಟ್ಸ್ನೆಲ್ಲ ಈ ಒಂದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ನಂತರ ಬಂದು ಲಿಪ್ಸ್ಟಿಕ್ನ ಈ ಒಂದು ಇದರಲ್ಲಿ ಇಟ್ಕೊಳ್ತಾ ಇದ್ದೀನಿ. ಮಸ್ಕರ, ಇದು ಲಿಪ್ಸ್ಟಿಕ್ಸು, ಶೇಡ್ಸು ಎಲ್ಲ ಇರುತ್ತೆ. ನಮಗೆ ಒಂದೇ ಹತ್ರನೇ ಸಿಕ್ಬಿಡುತ್ತೆ. ಮತ್ತು ನಾವು ಅಲ್ಲೇ ಮತ್ತೆ ಇಟ್ಕೊಂಡ್ರೆ ನಮಗೆ ಮತ್ತೆ ಎಲ್ಲೂ ಹೋಯಿತು ಅನ್ನೋ ಒಂದು ಟೆನ್ಷನ್ ಇರೋದಿಲ್ಲ. ಸೊ ಹಾಗಾಗಿ ಸೊ ನೋಡಿ ಲಿಪ್ಸ್ಟಿಕ್ಸ್ನೆಲ್ಲ ನಾನು ಶೇಡ್ಸ್ ಇರೋದನ್ನೆಲ್ಲ ಒಂದೊಂದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಸ್ಪೇಸ್ ಮಾತ್ರ ತುಂಬಾ ದೊಡ್ಡದಾಗಿದೆ. ಸೊ ಒಂದು ಮನೆಯಲ್ಲಿ ಇಟ್ಕೊಂಡ್ರೆ ಇನ್ನೊಂದು ಔಟ್ಸೈಡ್ ತೆಗೆದುಕೊಂಡು ಹೋಗೋದಕ್ಕೆ ಅಂತ ಹೇಳಿ ಮಡಿಕೊಳ್ಬೋದು. ಸೊ ಬೈ ಒನ್ ಗೆಟ್ ಒನ್ನು ಈ ಒಂದು ಪ್ರಾಡಕ್ಟು. ಸೊ ನಂತರ ಬಂದು ಇದು ಪ್ರೀಮಿಯಮ್ಮು ಮತ್ತು ಫೌಂಡೇಶನ್ನು ಅದನ್ನೆಲ್ಲ ಒಂದು ಕಡೆ ಸೈಡ್ ಇಟ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಚೆನ್ನಾಗಿದೆ ಮಾತ್ರ ಪ್ರಾಡಕ್ಟ್ ವೈಸ್ ಮಾತ್ರ. ಇದು ಬಂದು ನೈಲ್ ಪಾಲಿಶ್ ರಿಮೂವರು. ಸೊ ಈ ಥರ ಮತ್ತು ರೆಕ್ಸೋನಾರ್ ಅವ್ರದ್ದು ಡಿಯೋಡ್ರೆಂಟು. ನಂತರ ನೈಲ್ ಪಾಲಿಶು ಅಷ್ಟೇ. ನೈಲ್ ಪಾಲಿಶ್ ಇಟ್ಕೊಳ್ಳೋಕ್ಕೆ ಜಾಗ ಅಂತೂ ಇದೆ. ಸೊ ನೀವು ನೋಡಿಕೊಂಡು ನೀವು ಅರೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಪೌಡರು. ಸೊ ಪೌಡರ್ನೂ ಅಷ್ಟೇ ಈ ಕಡೆ ಒಂದು ಕಡೆ ಸೈಡು ನಾವು ಇಟ್ಕೊಳ್ತೀನಿ. ಸೊ ನಂತರ ಬಂದು ಫೌಂಡೇಶನ್ ಎಲ್ಲ ಇಟ್ಕೊಂಡಿದ್ದೆ. ಸೊ ಫೌಂಡೇಶನ್, ಇದು ಮಾಯ್ಶ್ಚರೈಸರು ಮತ್ತು ಪ್ರೈಮರು ಮತ್ತು ಫೇಸಸ್ ಕೆನಡಾದವ್ರದ್ದು ಫೌಂಡೇಶನ್ ಕ್ರೀಮ್ಗಳು. ಸೊ ತುಂಬಾ ಇತ್ತು. ಹಾಗಾಗಿ ಅಲ್ಲೊಂದು ಇಲ್ಲೊಂದೆಲ್ಲ ಮೆಸ್ಸಿಯಾಗಿ ಆಗ್ತಿತ್ತು.
ಸೊ ಈ ಒಂದು ಬ್ಯಾಗ್ ತರಿಸ್ಕೊಂಡಿರೋದ್ರಿಂದ ಎಲ್ಲ ನಮಗೆ ಅದರೊಳಗೆ ಇಟ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿದೆ. ಸೊ ಇದ್ರಲ್ಲಿ ತುಂಬಾ ಸೈಡ್ಸ್ ಜಿಪ್ ಆಗಿರ್ಬೋದು, ಪಾಕೆಟ್ಸ್ ಆಗಿರ್ಬೋದು, ತುಂಬಾ ಇದೆ ಇದರೊಳಗೆ ಇಟ್ಕೊಳ್ಳೋದಕ್ಕೆ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಜಿಪ್ ಇದೆ. ಸೊ ನಂತರ ಈ ಕಡೆ ಸೈಡಲ್ಲಿ ಈ ಥರ ಜಿಪ್ಪು. ಸೊ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಕಡೆ ಕಾರ್ನರು ಈ ಥರ, ಮತ್ತು ಇಲ್ಲಿ ಈ ಕಡೆ ಸೈಡು ತುಂಬಾ ಇಟ್ಕೊಳ್ಬೋದು. ಸೊ ನಂತರ ಬಂದು ಇದು ನನ್ನ ಒಂದು ಬಿಂದಿಗಳನ್ನ ನಾನು ನೋಡಿ ಎಲ್ಲ ಒಂದು ಕಡೆ ಸೈಡ್ ಇಟ್ಕೊಳ್ತೀನಿ. ಸೊ ಬೇಗನೆ ಸಿಕ್ಕುತ್ತೆ ಇವೆಲ್ಲ, ಒಂದು ಕಡೆ ಸೈಡ್ ಇರುತ್ತಲ್ಲ, ಹಾಗಾಗಿ. ಸೊ ಈ ಒಂದು ಪ್ರಾಡಕ್ಟ್ ನಾನು ನನ್ನ ಫ್ರೆಂಡ್ ಒಬ್ಬಳು ತರಿಸ್ಕೊಂಡಿದ್ಲು, ಅವಳ ಹತ್ರ ನೋಡಿದ್ದೆ. ಸೊ ಹಾಗಾಗಿ ನಾನು ಕೂಡ ತರಿಸೋಣ ಅಂತ ಹೇಳಿ ತರಿಸ್ಕೊಂಡಿರ್ತಕ್ಕಂಥದ್ದು. ಸೊ ಅವಳು ಕೂಡ ಮೀಶೋದಲ್ಲೇ ತೆಗೆದುಕೊಂಡಿದ್ಲು, ನಾನು ಕೂಡ ಮೀಶೋದಲ್ಲೇ ಬೈ ಮಾಡಿರ್ತಕ್ಕಂಥದ್ದು. ಸೊ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಅಂತ ಹೇಳಿ ಆ ಆಫರ್ ಮುಖಾಂತರ ನಾನು ತೆಗೆದುಕೊಂಡೆ. ಸೊ ನಂತರ ಒಂದು ಜೆಲ್ ವಾಟರ್, ಇದ್ರದ್ದು ತುಂಬ ಎಲ್ಲ ಏನು ಹರಡ್ಕೊಳ್ಳೋ ಥರ ಏನೂ ಆಗೋದಿಲ್ಲ, ತುಂಬ ನೀಟಾಗಿ ಅರೇಂಜ್ ಮಾಡ್ಕೊಳ್ಬೋದು. ನಂತರ ಈ ಒಂದು ನಾವು ರೆಗ್ಯುಲರಾಗಿ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಿರ್ತೀವಲ್ವ, ಅಂತ ಎಲ್ಲ ಇದರೊಳಗೆ ನಾವು ಸ್ಟೋರ್ ಮಾಡ್ಕೊಂಬಿಡ್ಬೋದು. ಸೊ ನೋಡಿ, ಈ ಥರ ಒಂದು ಜಿಪ್ ಇದೆಯಲ್ಲ, ಇಲ್ಲಿ ನಾನು ಯಾವುದಾದ್ರೂ ಬೇರೆ ಒಂದು ಐಟಮ್ನ ಇಡ್ತೀನಿ. ಸೊ ಇದೊಂದು ಫೇಸ್ ವಾಶ್, ಅಂದರೆ ಮೇಕಪ್ ಎಲ್ಲ ಆದಮೇಲೆ ಅದನ್ನು ರಿಮೂವ್ ಮಾಡಬೇಕು ಅಂತಂದರೆ ಈ ಒಂದು ಟಿಶ್ಯೂ ಇರಲೇಬೇಕು. ಹಾಗಾಗಿ ವೈಪ್ಸ್ನ ಈ ಒಂದು ಇದರೊಳಗೆ ಇಟ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಇದೊಂದು ಸಿಪ್ ಹಾಕ್ಬಿಟ್ರೆ ಇದು ಮುಗೀತು. ಸೊ ನಂತರ ಬಂದು ಕೂಂಬು, ಅಂದರೆ ಬಾಚಿನ್ಗೆ ಬೇಕೇ ಬೇಕಲ್ವಾ, ಹಾಗಾಗಿ ಆ ಒಂದು ಬಾಚಿನ್ಗೇನೂ ಅಷ್ಟೇ ಸೈಡ್ ಪಾಕೆಟ್ಸಲ್ಲಿ ಇಟ್ಕೊಳ್ಬೋದು. ಸೊ ನೀವು ಹೆಂಗೆ ಅರೇಂಜ್ ಮಾಡ್ಕೊತೀರೋ ಅದ್ರ ಮೇಲೆ ಆ ಒಂದು ಬ್ಯಾಗ್ ಒಳಗೆ ನೀವು ಸ್ಟೋರ್ ಮಾಡ್ಕೊಳ್ಬೋದು. ಸೊ ನಾನು ಇಲ್ಲಿ ಆಗ್ತಾಯಿಲ್ಲ ಅಂತ ಹೇಳಿ ಇಲ್ಲಿಗೆ ಇಟ್ಕೊಳ್ತಾ ಇದ್ದೀನಿ. ಓಕೆ, ಡನ್ ಆಯಿತು. ಸೊ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೀವಲ್ವ, ಆ ಒಂದು ಪ್ರಾಡಕ್ಟ್ಸ್ನೆಲ್ಲ ಇದರೊಳಗೆ ನಾವು ಇಟ್ಕೊಂಡ್ಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಈ ಬ್ಯಾಗು. ನನಗಂತೂ ಈ ಬ್ಯಾಗ್ ತುಂಬಾ ಇಷ್ಟ ಆಯಿತು. ಸೊ ತುಂಬ ಎಲ್ಲನೂ ಸಹ ನನ್ನ ಒಂದು ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಇದರೊಳಗೆ ಸೇರಿಕೊಳ್ತು. ಸೊ ಈಸಿಯಾಗಿ ನಾನು ಇದನ್ನು ಕ್ಯಾರಿ ಮಾಡ್ಕೊಳ್ಬೋದು. ಸೊ ನಾನೆಲ್ಲರೂ ಹೋಗ್ತೀನಿ ಹೊರಗಡೆ ಅಂದಾಗ ಈ ಒಂದು ಬ್ಯಾಗ್ನ ತೆಗೆದುಕೊಂಡು ಹೋದರೆ ಆಯಿತು. ಸೊ ಫೈನಲಿ ಇಷ್ಟು ನಾನು ಐಟಮ್ಸ್ನ, ನನ್ನ ಒಂದು ಪ್ರಾಡಕ್ಟ್ಸ್ನ ಇದರೊಳಗೆ ಇಟ್ಕೊಂಡಿದ್ದೀನಿ. ಸೊ ನಾನು ಯೂಸ್ ಮಾಡಿ ಮತ್ತೆ ಇದರೊಳಗೆ ಮತ್ತೆ ನೀಟಾಗಿ ಆರ್ಗನೈಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನೀವು ಕೂಡ ಬೇಕು ಅಂತಂದರೆ ಇದರ ಒಂದು ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಫ್ರೆಂಡ್ಸ್, ನೀವು ಖಂಡಿತ ಕೂಡ ಬೈ ಮಾಡ್ಕೊಳ್ಬೋದು. ಸೊ ತುಂಬಾ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟು, ತುಂಬಾ ಇಷ್ಟ ಆಯಿತು. ಸೊ ಫೈನಲಿ ನನ್ನ ಒಂದು ಮೇಕಪ್ ಎಲ್ಲ ಇದರೊಳಗೆ ಒಂದು ಸ್ಟೋರೇಜ್ ಆಗೋಯಿತು. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇನ್ನೂ ತುಂಬಾ ಸ್ಪೇಸ್ ಇದೆ. ಆ ಸ್ಪೇಸ್ಗೂ ಸಹ ನೀವು ಎಲ್ಲನೂ ಫಿಲ್ ಮಾಡ್ಕೊಳ್ಬೋದು. ಮತ್ತು ನೀವು ಹೊರಗಡೆ ಎಲ್ಲರೂ ಟ್ರಾವೆಲ್ ಮಾಡ್ತೀರಿ ಅಂತ ಅಂದಾಗ ಈ ಒಂದು ಕಿಟ್ಟನ್ನ ತೊಗೊಂಡ್ಕೊಂಡು ಹೊಂಟೋಗ್ಬಿಟ್ರೆ ಸಾಕು, ನಮಗೆ ಎಲ್ಲ ಐಟಮು ಇದರೊಳಗೆ ಸಿಕ್ಬಿಡುತ್ತೆ. ಸೊ ನೋಡಿ ಇನ್ನೂ ಎಷ್ಟು ಸ್ಪೇಸ್ ಇದೆ ಅಂತ ಹೇಳಿ. ನೋಡಿದ್ರಲ್ಲ ಈ ಒಂದು ಮೇಕಪ್ ಕಿಟ್ಟು ಯಾವ ಥರ ಇದೆ ಅಂತ ಹೇಳಿ, ತುಂಬಾ ಚೆನ್ನಾಗೂ ಇದೆ ಅಂತಲೇ ಅಂದ್ಕೊತೀನಿ. ಸೊ ನಿಮಗೂ ಇಷ್ಟ ಆಗಿದೆ, ಖಂಡಿತ ನೀವು ಮೀಶೋದಲ್ಲಿ ತರಿಸ್ಕೊಳ್ಬೋದು. ಸೊ ನಾನು ಕೆಲವೊಂದು ಕಿಚನ್ಗೆ ಯೂಸ್ ಆಗುವಂಥ ಕೆಲವೊಂದು ಐಟಮ್ಸ್ನ ತರಿಸ್ಕೊಂಡಿದ್ದೀನಿ. ಸೊ ಅದನ್ನು ಒಂದೊಂದಾಗಿ ನಿಮಗೆ ತೋರಿಸ್ತೀನಿ, ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ತಿಳ್ಕೊಳ್ತೀನಿ. ಸೊ ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ತೀನಿ. ಕೆಲವೊಂದು ಅಂತಂದರೆ ತುಂಬ ಅಂದರೆ ಬೇಕಾಗುತ್ತೆ ಅನ್ನುತ್ತಾ ಹೇಳಿ ತರಿಸ್ಕೊಂಡಿರೋ ಅಂಥದ್ದು. ಸೊ ನೋಡೋಣ, ಒಂದೊಂದಾಗಿ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಸೊ ಯಾವುದೂ ಓಪನ್ ಮಾಡಿಲ್ಲ, ಹಾಗಾಗಿ ಈ ಒಂದು ಪ್ರಾಡಕ್ಟು ಅಷ್ಟೇ ಅಂದರೆ ಕಿಚನ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ತರಿಸ್ಕೊಂಡಿರೋ ಅಂಥದ್ದು. ಸೊ ಇದರ ಎಲ್ಲ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ ಏನೇನೆಲ್ಲ ತರಿಸ್ಕೊಂಡಿದ್ದೀನಿ, ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ. ಸೊ ತುಂಬಾ ಕಡಿಮೆ ಬಜೆಟಲ್ಲಿ ತರಿಸಿರ್ತಕ್ಕಂಥದ್ದು ಎಲ್ಲನೂ, ಯಾವುದೂ ಜಾಸ್ತಿ 500 ಎಬವ್ ಎಲ್ಲ ಹೋಗೋದಿಲ್ಲ. ನೋಡೋಣ ಅಂತ ಹೇಳಿ ತರಿಸಿದ್ದೀನಿ. ಇದೊಂದು ಪ್ರಾಡಕ್ಟ್ ಬಂದು ಆಯಿಲ್ ಯೂಸ್ ಮಾಡ್ತೀವಲ್ವ ನಾವು. ಸೊ ಮನೆಯಲ್ಲಿ ಆಯಿಲ್ ಯೂಸ್ ಮಾಡಿದಾಗ ಮಿಕ್ಕಿರೋ ಆಯಿಲ್ನ ನಾವು ಅದೆಲ್ಲ ಸ್ವಲ್ಪ ಕರಿ ಎಲ್ಲ ಆಗಿಬಿಟ್ಟಿರುತ್ತೆ. ಸೊ ಅದನ್ನೆಲ್ಲ ಸೀದಿರೋದೆಲ್ಲ ಇಲ್ಲಿ ಸ್ಟೋರೇಜ್ ಆಗಿ ಆಯಿಲೆಲ್ಲ ಇಲ್ಲಿ ಒಳಗಡೆ ಇದಾಗುತ್ತೆ. ಸೊ ಆ ಥರದ್ದೊಂದಿದು ತುಂಬ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟು.
ಅದರ ಕೆಳಗಡೆ ಈ ಥರ ಪ್ಲೇಟು ಸಹ ಕೊಟ್ಟಿದ್ದಾರೆ. ಇದು ಅಷ್ಟೇ ಜಸ್ಟ್ ನಮಗೆ ಒಂದು 250 ಅಷ್ಟೇ ಆಗಿರೋದು. ಸೊ ಇದು ಕೆಳಗಡೆ ಪ್ಲೇಟು ಮತ್ತು ಆಯಿಲ್ ನೋಡಿ ಸೋಸಲಿಕ್ಕೆ ಅಂತ ಹೇಳಿ ಆಯಿಲ್ ಮೇಲ್ಗಡೆ ಎಲ್ಲ ಏನಾದರೂ ವೇಸ್ಟ್ ಎಲ್ಲ ಇದ್ದರೆ ಇದ್ರೊಳಗೆ ಮೇಲೆ ಬಂದು ನಿಂತ್ಕೊಳ್ಳುತ್ತೆ. ನಂತರ ಇಲ್ಲಿ ಚೆನ್ನಾಗಿರೋ ಆಯಿಲ್ ಎಲ್ಲ ಇದ್ರೊಳಗಡೆ ಸ್ಟೋರ್ ಆಗಿರುತ್ತೆ ಅಂತ ಹೇಳಿ ಇದನ್ನು ತರಿಸ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟು, ತುಂಬ ಇಷ್ಟ ಆಯಿತು ಕೂಡ. ಪರವಾಗಿಲ್ಲ, ನಾವು ಕೊಟ್ಟಿರೋ ಪ್ರೈಸ್ಗೆ ಇದು ವರ್ತ್ ಅಂತಲೂ ಕೂಡ ಅನಿಸ್ತು. ಸೊ ತುಂಬಾ ನೋಡಿ ಹ್ಯಾಂಡಲ್ ಎಲ್ಲ ಯಾವ ಥರ ಇದೆ ಅಂತ ಹೇಳಿ ಸ್ಟೀಲು. ಇದು ಬೇಕಿತ್ತು ನನಗೆ, ಸ್ವಲ್ಪ ಆಯಿಲ್ ಐಟಮ್ಸ್ ಎಲ್ಲ ಜಾಸ್ತಿ ಮಾಡೋದ್ರಿಂದ ಈ ಒಂದು ಪ್ರಾಡಕ್ಟು ಯೂಸ್ಫುಲ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಈ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಜಸ್ಟ್ 250 ಹೇಗಿರುತ್ತೋ ಏನೋ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸು ಅಷ್ಟೇ ಓಕೆ. ಜಸ್ಟ್ ಆಯಿಲ್ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ನೀವು ಆಯಿಲು ಇಟ್ಕೊಳ್ಬೋದು, ಅಥವಾ ಅಂದರೆ ಕರೆದಿರ್ತಕ್ಕಂಥ ಆಯಿಲ್ನ ನೀವು ಹಾಗೆ ಬಾಣಲಿಯಲ್ಲಿ ಇಡೋದಕ್ಕಿಂತ ಈ ಥರ ಒಂದು ಈ ಕಬಾಬ್ ಮಾಡಿದಾಗ ಒಂದು ಯಾವುದೇ ಕರೆದಿರೋ ಐಟಮ್ಸ್ನ ನಾವು ಯೂಸ್ ಮಾಡಾದ್ಮೇಲೆ ಇದು ಮೇಲೆ ಹಾಕಿದ್ರೆ ಇದು ನೀಟಾಗೆಲ್ಲ ಸೋಸ್ಬಿಟ್ಟು ನಂತರ ಚೆನ್ನಾಗಿರೋ ಆಯಿಲು ಕೆಳಗಡೆ ಹೋಗಿರುತ್ತೆ, ಮತ್ತು ವೇಸ್ಟೇಜ್ ಎಲ್ಲ ಇಲ್ಲಿ ಮೇಲ್ಗಡೆ ಇರುತ್ತೆ. ಹಾಗಾಗಿ ಈ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ. ಸೊ ತುಂಬ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟು ಕೂಡ. ನಂತರ ಈ ಒಂದು ಪ್ರಾಡಕ್ಟು ಏನು ಅಂತ ಹೇಳಿ ತೋರಿಸ್ತೀನಿ. ಇದು ಬಂದು ಡ್ರೈ ಫ್ರೂಟ್ಸ್ ಚಾಪರ್ ಅಂತ ಹೇಳಿ. ಡ್ರೈ ಫ್ರೂಟ್ಸ್ನ ನಾವು ಚಾಪರ್ ಮಾಡ್ಕೊಳ್ತೀವಲ್ವ, ಸೊ ಅದನ್ನು ನಾವು ಕುಟ್ಟೋದು ಎಲ್ಲ ಮಾಡ್ತೀವಿ. ಅದು ಬದಲು ಈ ಥರ ಒಂದು ಚಾಪರ್ ಬ್ಲೇಡ್ಸು ಎಲ್ಲ ಇರೋವಂಥದ್ದು ಒಂದು ತುಂಬಾ ಚೆನ್ನಾಗಿದೆ. ಇದು ಕೂಡ ಈ ಥರ ಒಂದು ಡ್ರೈ ಫ್ರೂಟ್ಸ್ನ ಇದರೊಳಗಡೆ ಹಾಕಿ ನಾವು ಇದು ಮಾಡೋವಂಥದ್ದು, ಚಾಪ್ ಮಾಡೋವಂಥದ್ದು. ಸೊ ಇಲ್ಲಿ ನೋಡಿ ಈ ಥರ ಇದೆ. ಇದರೊಳಗಡೆ ಡ್ರೈ ಫ್ರೂಟ್ಸ್ ಹಾಕಿಬಿಟ್ಟು ಇದರೊಳಗೆ ಬ್ಲೇಡ್ಗಳಿದೆ. ಸೊ ಇದೊಂದು ಬ್ಲೇಡನ್ನು ಈ ಥರ ನಾವು ಚಾಪ್ ಮಾಡೋದಕ್ಕೆ ಹಾಕುವಂಥದ್ದು. ಹಿಂಗಂತ ಅಂದರೆ ಅದು ಚಾಪ್ ಆಗುತ್ತೆ, ಅಂದರೆ ಹಿಂಗೆ ತಿರುಗಿಸ್ಬೇಕು. ಅದನ್ನು ರೊಟೇಷನ್ ಮಾಡಿದಾಗ ಆ ಬ್ಲೇಡ್ಗೆ ಅದು ಒಂದು ಇದು ಸಿಗಾಕೊಂಡು, ಅಂದರೆ ಡ್ರೈ ಫ್ರೂಟ್ಸ್ ಸಿಗಾಕೊಂಡು ಆದಮೇಲೆ ಅದು ನೀಟಾಗಿ ಸಣ್ಣದಾಗಿ ಚಾಪ್ ಮಾಡುತ್ತೆ. ಇವಾಗ ಏನಾದರೂ ನಾವು ಬಾದಾಮ್ ಮಿಲ್ಕ್ ಮಾಡಬೇಕು ಅಂದರೆ, ಯಾವುದಕ್ಕಾದ್ರೂ ಡ್ರೈ ಫ್ರೂಟ್ಸ್ ಹಾಕಬೇಕು ಅಂತ ಅಂದಾಗ ಇದನ್ನು ಯೂಸ್ ಮಾಡಬಹುದು ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಸೊ ಓಕೆ, ಚೆನ್ನಾಗಿದೆ. ಇದು ಜಸ್ಟ್ 75 ರುಪೀಸ್ ಏನೋ ಅಷ್ಟೇ ಇದು ಅಮೌಂಟು. ಈ ಥರ ನಂತರ ಅದೆಲ್ಲ ಆದಮೇಲೆ ಕ್ಲೋಸ್ ಮಾಡಿದ್ರೆ ಆಯಿತು. ಈ ಥರ ಇದೆ. ಸೊ ಇದು ಓಕೆ, ಜಸ್ಟ್ ಇದು ಕಡಿಮೆ ಪ್ರೈಸಲ್ಲಿ ಅಂತ ಹೇಳಿ ತರಿಸಿರ್ತಕ್ಕಂಥದ್ದು, ತುಂಬ ಚೆನ್ನಾಗಿದೆ. ನಂತರ ಈ ಒಂದು ಪ್ರಾಡಕ್ಟು ಇದು ನೋಡೋಣ ಏನು ತರಿಸಿದ್ದೀನಿ ಅಂತ ಹೇಳಿ. ತುಂಬ ತರಿಸಿರ್ತೀನಿ, ಸೊ ಅದನ್ನು ಯಾವುದು ಅಂತ ಗೊತ್ತಿರಲ್ಲ, ಹಾಗಾಗಿ ತೋರಿಸ್ಬಿಟ್ಟು ನೋಡಿಬಿಟ್ಟು ಹೇಳ್ತೀನಿ ಏನು ಅಂತ ಹೇಳಿ. ಸೊ ಇದು ಇದ್ರದ್ದು ಟವಲ್ ಟೈಪಲ್ಲಿ ಕಿಚನ್ಗೆ ಯೂಸ್ಫುಲ್ ಆಗುವಂಥ ಟಿಶ್ಯೂ ಟೈಪಲ್ಲಿದೆ. ಸೊ ಈ ಥರ ಇದೆ. ಒಂಥರ ಕ್ಲಾತ್ ವೈಸು, ಅಂದರೆ ಕಟ್ಟೆ ಹತ್ರ ಎಲ್ಲ ಸೀಟ್ಲಿಕ್ಕೆ ಅಂತ ಹೇಳಿ ಟಿಶ್ಯೂ ಅಂದರೆ ಕ್ಲಾತ್ ವೈಸ್ ಇದೆ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಅಂದರೆ ಇದು ಯೂಸ್ ಆ್ಯಂಡ್ ಥ್ರೋ ಮಾಡೋ ಅಂಥದ್ದು ಏನಿಲ್ಲ. ಸ್ವಲ್ಪ ಯೂಸ್ ಆದಮೇಲೆ ನಾವು ಇದನ್ನು ಥ್ರೋ ಮಾಡ್ಬೋದು. ಜಸ್ಟ್ ಈ ಥರ ಒಂದು 20 ಪೀಸಸ್ ಬಂದಿರುತ್ತೆ. ಇದು ತುಂಬ ಚೆನ್ನಾಗಿದೆ. ಏನಾದ್ರೂ ಕಟ್ಟೆ ಮೇಲೆ ಅಂದರೆ ಕಿಚನಲ್ಲಿ ಸಡನ್ನಾಗಿ ಏನಾದ್ರು ವೈಪ್ಸ್ ಅಂದರೆ ನಾವು ಟಿಶ್ಯೂ ಯೂಸ್ ಮಾಡ್ತೀವಲ್ಲ ಅದೇ ರೀತಿ ಯೂಸ್ ಮಾಡೋ ಅಂಥದ್ದು. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಪ್ರೈಸಲ್ಲಿ ಕಡಿಮೆ ಕೂಡ ಇದೆ. ಸೊ ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಓಕೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇವಾಗ ನಾವು ಕಾರಲ್ಲಿ ಏನಾದರೂ ಹೋದಾಗ ಸಡನ್ನಾಗಿ ನಮಗೆ ಬೇಕು ಟವಲ್ ಯೂಸ್ ಆಗಬೇಕು ಅಂತ ಅಂದಾಗ ಇದನ್ನು ಯೂಸ್ ಮಾಡ್ಬೋದು. ಚೆನ್ನಾಗಿದೆ. ಇದೊಂಥರ ಸಾಫ್ಟಾಗಿ ಕ್ಲಾತ್ ವೈಸಲ್ಲಿದೆ. ಸೊ ತುಂಬ ಚೆನ್ನಾಗಿದೆ. ಸೊ ಟಿಶ್ಯೂ ನಾವು ಯಾವ ಥರ ಯೂಸ್ ಮಾಡ್ತೀವಲ್ವ, ಸೊ ಅದೇ ಥರನೇ ಇದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ತುಂಬ ಇದು ಕೂಡ ಚೆನ್ನಾಗಿದೆ. ಇದರ ಒಂದು ಲಿಂಕನ್ನು ಎಲ್ಲ ಒಂದು ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಖಂಡಿತ ನೀವು ಮೀಶೋದಲ್ಲಿ ಬೈ ಮಾಡ್ಕೊಳ್ಬೋದು. ಸೊ ಇದಕ್ಕೆಲ್ಲ ಜಾಸ್ತಿ ಅರೌಂಡ್ 500 ಒಳಗಡೆ ಆಯಿತು. ಹಾಗಾಗಿ ನಾನು ತುಂಬ ಕಡಿಮೆ ಪ್ರೈಸಲ್ಲೇ ತರಿಸೋವಂಥದ್ದು, ತುಂಬ ಜಾಸ್ತಿ ಪ್ರೈಸಲ್ಲೆಲ್ಲ ನಾನು ತರಿಸೋದಿಲ್ಲ. ಜಸ್ಟ್ ಕಡಿಮೆ ಪ್ರೈಸ್ ಇದ್ದರೆ ಮಾತ್ರ ತರಿಸ್ಕೊಳ್ತೀನಿ ಅಂತಲೇ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ಸ್ ಮಾಡಿ. ಮತ್ತು ನಿಮಗೆ ಏನಾದರೂ ಈ ಒಂದು ಲಿಂಕ್ಗಳು ಬೇಕಾಗಿದ್ದಲ್ಲಿ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಖಂಡಿತ ನೀವು ಅಲ್ಲಿ ಬೈ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.